ಬಿಲ್ಡಿಂಗ್ ಓನರ್ ಯಾರು? ಗಣೇಶ್ ಲಕ್ಷ್ಮಣ್ ನಾಯ್ಕ್. ಅದನ್ನು ಭೀಮಣ್ಣನ ಆಪ್ತರು, ಕಾಂಗ್ರೆಸ್ ಅಧ್ಯಕ್ಷರು ವಸಂತ್ ನಾಯ್ಕ್. ಭೀಮಣ್ಣನ ಆಪ್ತರು, ಕಾಂಗ್ರೆಸ್ಸಿನ ತಾಲೂಕು ಅಧ್ಯಕ್ಷರು ವಸಂತ್ ನಾಯ್ಕ್. ಈ ಎಲ್ಲರೂ ಗಣೇಶ್ ನಾಯ್ಕ್ ಮನ್ಮನೆ, ವಸಂತ್ ನಾಯ್ಕ್ ಮನ್ಮನೆ ಅಂತ ಹೇಳ್ತಾರೆ. ಅವರಲ್ಲಿ ಭಾಳ ಸಂಭಾವಿತರು ಭಾಳಷ್ಟು ಜನ ಇದ್ದಾರೆ. ಇವರು ಮೂಲತಃ ಅವ್ರ ಊರರು ಆಗಿರ್ಬೋದು, ಆದರೆ ಇವ್ರ ಊರು ಅದಲ್ಲ. ಇವ್ರ ಊರು ಹೊನ್ನೂಕ ಮಲವಳ್ಳಿ ಅಂತ. ಯಾರ್ದು? ವಸಂತ್ ನಾಯ್ಕಂದು ಊರು ಮಲವಳ್ಳಿ. ಮನ್ಮನೆ ಅಲ್ಲ, ಮನ್ಮನೆ ಮೂಲ ಊರು ಮನ್ಮನೆ. ಮನ್ಮನೆಗೆ ಇವ್ರ ಪಂಚಾಯತೇ ಬೇರೆ. ಮನ್ಮನೆ ಪಂಚಾಯತ್ ಬೇರೆ, ಕೊರ್ಲಕಾಯಿ ಪಂಚಾಯತ್ ಬೇರೆ. ಇವ್ರು ಕೊರ್ಲಕಾಯಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರೋರು. ಕೂಗಾಳತೆಯಲ್ಲಿ ಪಂಚಾಯತ್ ಇದೆ. ಪಿಡಿಒ ಏನು ಮಾಡ್ತಿದ್ದಾರೆ? ಪಿಡಿಒ ಮಾಹಿತಿ ಕೊಡ್ಬೇಕಲ್ಲ, ಈ ರೀತಿ ನಡೀತಾ ಇರೋದು ಪಿಡಿಒ ಗೊತ್ತಿಲ್ವಾ? ಚಾ ಕುಡ್ದು ಹೋಗ್ತಾರೆ ಇವರು ಮನೆ ಹೆದರಿಕೊಂಡು. ಅಥವಾ ಇವರಿಗೂ ಮಂತ್ಲಿ ಇದೆಯಾ ಪಿಡಿಒಗೆ? ತಹಸೀಲ್ದಾರ್ ಏನು ಮಾಡ್ತಾ ಇದ್ರು? ತಹಸೀಲ್ದಾರ್ ಎಷ್ಟು ಹೋಮ್ ಸ್ಟೇಗೆ ನಮ್ಮ ತಾಲೂಕಿನಲ್ಲಿ ಭೇಟಿ ಕೊಟ್ಟಿದ್ದಾರೆ ಇವರು? ಸಿಪಿಐ ಎಷ್ಟು ಹೋಮ್ ಸ್ಟೇಗೆ, ಎಷ್ಟು ರೆಸಾರ್ಟ್ಗೆ ಭೇಟಿ ಕೊಟ್ಟಿದ್ದಾರೆ? ಅಲ್ಲಿ ಏನು ನಡೀತಾ ಇದೆ? ಇವೆಲ್ಲ ಪರಿಶೀಲನೆ ಆಗ್ಬೇಕಲ್ಲ. ತಹಸೀಲ್ದಾರ್, ಸಿಪಿಐ ಮತ್ತು ನಮ್ಮ ತಾಲೂಕಿನ ವೈದ್ಯಾಧಿಕಾರಿಗಳ ಮೇಲೆ ಬಹಳ ಜವಾಬ್ದಾರಿ ಇತ್ತು. ಇಡೀ ತಾಲೂಕನ್ನು ನಿಭಾಯಿಸೋದು ಅವ್ರ ಮೇಲೆ ಇತ್ತು. ಅವರೇ ಸುಮ್ಮನೆ ಇದ್ರೆ ತಾಲೂಕಿನ ಪರಿಸ್ಥಿತಿ ಏನಾಗಿದೆ? ಶಾಸಕರು ಯಾಕೆ ಸುಮ್ಮನೆ ಇದ್ದಾರೆ? ಇವರಷ್ಟು ಶಾಸಕರ ಜೊತೆಗೆ ಇರೋರು. ಬಹುತೇಕ ಇಲ್ಲೇನು ಫ್ಲೆಕ್ಸ್ ಎಲ್ಲ ಹಾಕ್ತಾರಲ್ಲ, ಬಹುತೇಕ ಜನರು ಇವರ ಇದೇ ದಂಧೆಯಲ್ಲೇ ಮುಳುಗಿರೋಂಥವ್ರೆ. ಒಳ್ಳೆಯವರಿಗಿದ್ದಾರೆ, ಅದ್ರಾಗ ಇಲ್ಲ ಅಂತೇಳಿ. ಯಾವ್ಯಾವಾಗ ಬಂದಿದೆ ಮತ್ತು ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ MLA ಯಾವ್ಯಾವ ಬಂದಿದೆ ಅವೆಲ್ಲವುಗಳು ಇದೇ ರೀತಿ ನಾವು ಸಣ್ಣರಿಂದ ನೋಡ್ತಾ ಬಂದಿದ್ವಿ. 30 ವರ್ಷದಿಂದ BJP ಶಾಸಕರಿದ್ರು ಅಂತ ಹೇಳ್ತಾರೆ. 30 ವರ್ಷದಿಂದ ಇವ್ಯಾವುದು ನಡೀತಾ ಇರಲಿಲ್ಲ. 30 ವರ್ಷದ ಹಿಂದೆ ಏನು ನಡೀತಾ ಇತ್ತು? ಕೊನೆ ಕೊಯ್ತಾ ಇದ್ರು, ಬೇಲೆ ಹಾಕ್ತಾ ಇದ್ರು. ಇವತ್ತು ಅದೇ ಪರಿಸ್ಥಿತಿ ನಡೀತಾ ಇದೆ. ಕೊನೆ ಕೊಯ್ಯೋದು, ಬೇಲೆ ಹಾಕೋದು, ಬೇರೆಯವ್ರು ಬೇಲೆ ಕಳಿಸೋದು, ಬೇರೆಯವ್ರ ಜಮೀನನ್ನು ಹೆದರಿಸಿ ಖರೀದಿ ಮಾಡಿಸೋದು, ಇವೆಲ್ಲ ಇವತ್ತು ಪ್ರಾರಂಭ ಆಗಿದೆ ಈ 3 ವರ್ಷದ ಈಚೆಗೆ.